ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ನಾನು ನಿಮ್ಮ ಹೇಮಾ ಶ್ರೀಗೌಡ. ಇವತ್ತು ನಾನು ಆಫೀಸ್ ಗೋಯರ್ಸ್ಗೆ ತುಂಬಾ ಹೆಲ್ಪ್ ಆಗುವಂಥ ರೆಸಿಪಿ ಜೊತೆ ಬಂದಿದ್ದೀನಿ. ಟೈಮ್ ತುಂಬ ಶಾರ್ಟ್ ಇರುವಾಗ ಒಂದು ಹೊತ್ತಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ಒಂದು ರಸದ ರೆಸಿಪಿನ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ರಸಂ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಂತರ ಅದೇ ರಸಂ ಪೌಡರ್ನ ಹಾಕಿ ಒಂದೊಳ್ಳೆ ಘಮ ಘಮ ರಸ ಮಾಡಿ ತೋರಿಸ್ತೀನಿ. ಈ ರಸದ ಪುಡಿನ ನಾನು ಹುರುಳಿಕಾಳಲ್ಲಿ ಮಾಡ್ತಾಯಿದ್ದೀನಿ. ಈ ರಸದ ಪುಡಿನ ಮಾಡಿಟ್ಕೊಂಡ್ರೆ ಕೇವಲ 5ರಿಂದ 10 ನಿಮಿಷದಲ್ಲಿ ನಾವು ರಸನ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಹುರುಳಿಕಾಳು, ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಡಲೆಬೇಳೆ, 10ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, 10 ಕಡ್ಡಿ ಕರಿಬೇವು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು, ಅರ್ಧ ಕಪ್ ಧನಿಯಾ, 1/4 ಟೀ ಸ್ಪೂನ್ ಅರಿಶಿನ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಬೆಲ್ಲ. ಹುರುಳಿಕಾಳಿನ ಬೆನಿಫಿಟ್ಸ್ ಒಂದೆರಡಲ್ಲ. ಇದು ರಿಚ್ ಇನ್ ಪ್ರೋಟೀನ್ ಆ್ಯಂಡ್ ಫೈಬರ್, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಡಿಸಾರ್ಡರ್ಸ್ನ ಸೆಟ್ರೇಟ್ ಮಾಡುತ್ತೆ, ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಹೊಟ್ಟೆಯಲ್ಲಿ ಆಗೋ ಅಲ್ಸರ್ನ ಹೀಲ್ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಫೀವರ್, ಕೋಲ್ಡ್, ಕಾಫ್ ಇರೋರು ಈ ಹುರುಳಿಕಾಳು ರಸನ ಮಾಡ್ಕೊಂಡು ಕುಡಿದ್ರೆ ಅಥವಾ ಬಿಸಿ ಅನ್ನದ ಜೊತೆ ತಿಂದರೆ ಸ್ವಲ್ಪ ದೇಹಕ್ಕೆ ಆರಾಮ ಅನಿಸುತ್ತೆ. ಮೊದಲಿಗೆ ಹುರುಳಿಕಾಳನ್ನು ಕೆಂಪಗೆ ಹುರ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲೇ ಒಂದೊಂದು ಕಾಳು ಬಿಸಿಗೆ ಉಬ್ಬಿ ದಪ್ಪ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಧನಿಯಾನ ಜಾಸ್ತಿ ಹುರ್ಕೋಬಾರ್ದು, ಬೆಚ್ಚಗಾದರೆ ಸಾಕು. ಇದಾದಮೇಲೆ ಕಡಲೆಬೇಳೆ, ಸ್ಟವ್ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಇದಾದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡೂ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಜೀರಿಗೆ ಮತ್ತು ಮೆಣಸು, ಇದನ್ನು ಅಷ್ಟೇ ಜೀರಿಗೆ ಉಬ್ಬಿ ದಪ್ಪ ಆಗೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ. ಕೆಲವೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಕಲರೂ ಇರುತ್ತೆ, ತುಂಬ ಖಾರನೂ ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ರಸ ಖಾರ ಆಗಿಬಿಟ್ರೆ ಚೆನ್ನಾಗಿರೋಲ್ಲ. ಕೊನೆಯದಾಗಿ ಕರಿಬೇವು. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರಿಬೇವಿನ ಬೆನಿಫಿಟ್ಸ್ ಏನು ಅಂತ. ಕೂದಲು ಉದುರುವುದಕ್ಕೆ, ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಹುರಿದಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಗೂ ಅರಿಶಿನ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು. ಕೋರ್ಸ್ ಪೌಡರ್ ಮಾಡ್ಕೋಬೇಕು, ಫೈನ್ ಪೌಡರ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಪೌಡರ್ನ 2 ತಿಂಗಳವರೆಗೂ ಡಬ್ಬಿಲಿ ತುಂಬಿಸಿಟ್ಕೊಂಡು ಬೇಕಾದಾಗ ಉಪಯೋಗಿಸ್ಕೋಬೋದು. ನೋಡಿ, ಹುರುಳಿಕಾಳು ರಸಂ ಪೌಡರ್ ರೆಡಿ. ಬನ್ನಿ ಫ್ರೆಂಡ್ಸ್, ಈಗ ಈ ರಸಂ ಪೌಡರ್ನಿಂದ ರಸ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ರಸಂ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ 5-10 ನಿಮಿಷದಲ್ಲಿ ರಸ ಮಾಡ್ಕೋಬೋದು. ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ 4 ಆ್ಯಪಲ್ ಟೊಮೆಟೊ ಅಥವಾ ಹುಳಿ ಟೊಮೆಟೊ ಆದರೂ ಪರವಾಗಿಲ್ಲ, ಬೆಳ್ಳುಳ್ಳಿ 15ರಿಂದ 16 ಎಸಳು, 2 ಹಸಿಮೆಣಸಿನಕಾಯಿ, ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಕೊತ್ತಂಬರಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿನೇ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಗ್ಗರಣೆ. ಸ್ಟವ್ನ ಸಿಮ್ನಲ್ಲಿಟ್ಕೊಂಡು 3 ಟೀ ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಇಂಗು, ಕರಿಬೇವು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ರಸದ ಪುಡಿ ಹಾಕಿ ನಂತರ ರುಬ್ಬಿರೋ ಮಿಕ್ಸನ್ನು ಹಾಕಬೇಕು. ಇದಕ್ಕೆ 1 ಲೀಟರ್ವರೆಗೂ ನೀರು ಹಾಕ್ಕೋಬೋದು. ಅಂದಾಜು 4ರಿಂದ 5 ಜನಕ್ಕಾಗುವಷ್ಟು ರಸ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮರಳೋವರೆಗೂ ಬಿಡಬೇಕು. 5 ಪದಾರ್ಥಗಳನ್ನು ಗ್ರೈಂಡ್ ಮಾಡಿ 3 ಪದಾರ್ಥಗಳನ್ನು ಒಗ್ಗರಣೆ ಕೊಟ್ಟರೆ ಘಮ ಘಮ ಹುರುಳಿಕಾಳಿನ ರಸ ರೆಡಿ. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಇಷ್ಟಪಡುವಂಥ ರಸ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಇನ್ನಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.